ನಮಸ್ತೆ ದೇವಜನರೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ಒನ್ ಇನ್ ಕ್ರೈಸ್ಟ್ ಬಳಗದ ಮೂಲಕವಾಗಿ ಸಮರ್ಪಣೆಯಾಗುವ ಯೋಸೇಫನ ಧ್ಯಾನವಳಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕಳೆದ ಸಮಯದಿಂದ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ದೇವರ ಪ್ರಕಟಣೆ ಈಗಲೂ ಕೂಡ ನನಗೂ ನಿಮಗೂ ವೈವಿಧ್ಯಮಯವಾಗಿ ನಡೀತಾ ಇದೆ. ದೇವರು ತನ್ನ ಉದ್ದೇಶವನ್ನು ಪ್ರಕಟಣೆಯನ್ನು ವೈವಿಧ್ಯವಾಗಿ ಮಾಡ್ತಾನೆ ಇದ್ದಾನೆ. ಈ ಪ್ರಕಟಣೆ ನಾವು ಕಳೆದ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ, ಧ್ಯಾನಿಸಿದ್ದೇವೆ. ಇಂದು ಕೂಡ ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ ಮತ್ತು ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ಉತ್ತಮವಾದ ಸಂಗೀತವನ್ನು ಆಲಿಸೋಣ.
ಸಾರುವಾಗ ಸಮಾಧಾನ ಕೊಡುವ ಯೇಸು ಸಮಾಧಾನ, ನಿತ್ಯ ಜೀವನ ಸಮಾಧಾನ ಕೊಡುವ ಯೇಸು ಸಮಾಧಾನ, ನಿತ್ಯ ಜೀವನ ಸಮಾಧಾನ. ಸಮಾಧಾನ ಸಮಾಧಾನ ಭೂಮಿಯ ಜನರಲ್ಲಿ ಸಮಾಧಾನ ನೀಡ ಪ್ರಭುವು. ಸಮಾಧಾನ ಸಮಾಧಾನ ಭೂಮಿಯ ಜನರಲ್ಲಿ ಸಮಾಧಾನ ನೀಡ ಪ್ರಭುವು. ಈ ದಿನ ನಿಮ್ಮ ಮುಂದೆ ಮಾತನಾಡುವ ವಿಚಾರ ಸಮಯ. ನಮ್ಮ ಸಮಯಕ್ಕೂ ದೇವರ ಸಮಯಕ್ಕೂ ವ್ಯತ್ಯಾಸ ಇದೆ. ದೇವರ ಸಮಯ ಮಾತ್ರ ಯಾವಾಗಲೂ ಪರ್ಫೆಕ್ಟ್. ಆತನ ಸಮಯದಲ್ಲಿ ಆತನು ತನ್ನ ಕಾರ್ಯಗಳನ್ನು ನಮ್ಮ ಮಧ್ಯದಲ್ಲಿ ನಡೆಸ್ತಾನೆ. ಈಗ ದೇವರ ವಾಕ್ಯವನ್ನು ಓದಿ ಕೇಳೋಣ. ಕೆಲವು ಮಾತುಗಳನ್ನು ಮಾತ್ರ ನಿಮ್ಮ ಮುಂದೆ ಹೇಳ್ತಾನೆ. ಅದು ಆದಿಕಾಂಡ 40ನೇ ಸಂಧಿ 9ನೇ ವಚನ. ಆಗ ಪಾನದಾಯಕರಲ್ಲಿ ಮುಖ್ಯಸ್ಥನು ಯೋಸೇಫನಿಗೆ, ನನ್ನ ಕನಸಿನಲ್ಲಿ ಒಂದು ದ್ರಾಕ್ಷಾಲತೆಯನ್ನು ನನ್ನೆದುರಾಗಿ ಕಂಡೆನು. ಅದಕ್ಕೆ 3 ಕವಲುಗಳಿದ್ದವು. ಅದು ಚಿಗುರುತ್ತಲೇ ಹೂಗಳನ್ನು ಬಿಟ್ಟಿತ್ತು. ಆ ಹೂಗಳು ಗೊಂಚಲುಗಳಾಗಿ ಹಣ್ಣಾದವು. ಫರೋಹನ ಪಾನಪಾತ್ರೆಯು ನನ್ನ ಕೈಯಲ್ಲಿದ್ದುದರಿಂದ ನಾನು ಆ ಗೊಂಚಲುಗಳನ್ನು ಕೊಯ್ದು ಪಾತ್ರೆಯಲ್ಲಿ ಹಿಂಡಿ ಪಾತ್ರೆಯನ್ನು ಫರೋಹನ ಕೈಗೆ ಒಪ್ಪಿಸಿದೆನು ಎಂದು ಹೇಳಿದನು. ಅದಕ್ಕೆ ಯೋಸೇಫನು, ಆ ಕನಸಿನ ಅರ್ಥವೇನೆಂದರೆ, ಆ 3 ಕೊಂಬೆಗಳೇ 3 ದಿನಗಳು. ಆ ಹೊತ್ತಿಗೆ 3 ದಿನಗಳ ಒಳಗೆ ಫರೋಹನು ನಿನ್ನನ್ನು ಮೇಲಕ್ಕೆ ಎತ್ತಿ ನಿನ್ನ ಉದ್ಯೋಗಕ್ಕೆ ತಿರುಗಿ ನೇಮಿಸುವನು. ನೀನು ಮುಂಚೆ ಫರೋಹನ ಪಾನದಾಯಕನಾಗಿದ್ದು ಅವನ ಕೈಗೆ ಪಾನ ಪಾತ್ರೆಯನ್ನು ಒಪ್ಪಿಸುತ್ತಿದ್ದಂತೆಯೇ ಮುಂದೆಯೂ ಒಪ್ಪಿಸುವೆ. ಆದರೆ ನೀನು ಸುಖದಿಂದಿರುವಾಗ ನನ್ನನ್ನು ಜ್ಞಾಪಕ ಮಾಡಿಕೊಂಡು ನನಗೆ ಉಪಕಾರ ಮಾಡಿ ಫರೋಹನಿಗೆ ನನ್ನ ಸಂಗತಿಯನ್ನು ತಿಳಿಸಿ ನನ್ನನ್ನು ಈ ಸೆರೆಯಿಂದ ಬಿಡಿಸಬೇಕು ಎಂದು ಹೇಳುವ ಯೋಸೇಫನ ಹೃದಯದ ಆಸೆಯು ಇಲ್ಲಿ ಪ್ರಕಟವಾಗುವುದನ್ನು ನಾವು ಗಮನಿಸಬಹುದು. ಸಮಯ ನಮ್ಮ ಕೈಯಲ್ಲಿಲ್ಲ. ದೇವರು ನಮಗೆ ಸಮಯವನ್ನು ಕೊಡ್ತಾನೆ. ಆ ಸಮಯದಲ್ಲಿ ಒಳ್ಳೆಯ ಬೀಜವನ್ನು ಬಿತ್ತುತ್ತಾ ಹೋಗೋಣ. ಕಹಿ ಸಂದರ್ಭದಲ್ಲಿ, ಕೈ ಬಿಡಲ್ಪಟ್ಟ ಸಂದರ್ಭದಲ್ಲಿ, ನೋವಿನ ಸಂದರ್ಭದಲ್ಲಿ, ಎಲ್ಲರೂ ಹಾಸ್ಯ ಮಾಡುವ ಸಂದರ್ಭದಲ್ಲಿ ನಿನ್ನ ದೃಷ್ಟಿಯಲ್ಲಿ ಇರಬೇಕಾದದ್ದು, ದೇವರು ಕೊಟ್ಟ ಸಮಯದಲ್ಲಿ ನಾನಿದ್ದೇನೆ, ಒಳ್ಳೆಯ ಬೀಜವನ್ನು ಬಿತ್ತಬೇಕು. ಯಾವಾಗ ಯೋಸೇಫನು ಹೇಳ್ತಾನೆ ಏನಂದರೆ, ಸ್ವಪ್ನಗಳ ಅರ್ಥವು ದೇವರಿಂದ ದೊರಕಬಹುದಲ್ಲವೇ ಎಂದು ಹೇಳುವಾಗ ಪಾನ ಸೇವಕನು ತನಗೆ ಬಿದ್ದ ಕನಸನ್ನು ಯೋಸೇಫನ ಮುಂದೆ ಹೇಳ್ತಾನೆ. ಇದರಲ್ಲಿ ಹೇಳಲ್ಪಡುವಂತಹದ್ದು ದ್ರಾಕ್ಷಾಲತೆ, 3 ಕವಲುಗಳು ಮತ್ತು ಹೂಗಳು ಬಿಟ್ಟಿದೆ. ದ್ರಾಕ್ಷೆಯ ಗೊಂಚಲುಗಳು ಫರೋಹನ ಪಾನ ಪಾತ್ರೆಯ ನನ್ನ ಕೈಯಲ್ಲಿ ಇದುದರಿಂದ ಆ ದ್ರಾಕ್ಷರಸವನ್ನು ಹಿಂಡಿ ಆ ದ್ರಾಕ್ಷರಸವನ್ನು ಫರೋಹನಿಗೆ ಕೊಟ್ಟೆನು ಎಂದು ಹೇಳುವ ಸಂದರ್ಭದಲ್ಲಿ ಯೋಸೇಫನು ಅದರ ಅರ್ಥ ವಿವರಣೆಯನ್ನು ಹೇಳುವುದಕ್ಕೆ ವರವು ಆತನಿಗೆ ಕೊಡಲ್ಪಟ್ಟಿತು. ಆ ವರ ಅವನಿಗೆ ಕೊಡಲ್ಪಟ್ಟದರಿಂದ ಅರ್ಥ ವಿವರಣೆಯನ್ನು ಆತನು ಮಾಡ್ತಾನೆ. 3 ದಿನಕ್ಕೆ ಫರೋಹನ ಹಬ್ಬ ಉಂಟಾಗ್ತದೆ, ಬರ್ತ್ಡೇ ಆಗ್ತದೆ. ಆ ಸಂದರ್ಭದಲ್ಲಿ ಆತನು ನಿನ್ನನ್ನು ಕರೀತಾನೆ. ನೀನು ಏನು ಕಳ್ಕೊಂಡಿದೆಯೋ ಅದು ನಿನ್ನ ವಶಕ್ಕೆ ಮತ್ತೆ ಸಿಗ್ತದೆ. ನೀನು ಏನು ಕಳ್ಕೊಂಡಿದೆಯೋ ಅದು ನಿನಗೆ ಮತ್ತೆ ಸಿಗುತ್ತೆ.
ಯಾವಾಗ ಇದೆಲ್ಲ ನಡೀತದೆ? ತಕ್ಕ ಸಮಯದಲ್ಲಿ, ದೇವರ ಸಮಯದಲ್ಲಿ. ದೇವರು ಸಮಯಕ್ಕೆ ಮುಂಚೆ ತನ್ನ ಕೈಗಳನ್ನು ಚಾಚೋದಿಲ್ಲ. ನಾವು ಭಾಳ ಕಷ್ಟದಲ್ಲಿದ್ದೇವೆ, ಕಣ್ಣೀರಿನಲ್ಲಿದ್ದೇವೆ, ಕೈ ಬಿಡಲ್ಪಟ್ಟಿದ್ದೇವೆ, ನಮಗೆ ಯಾರೂ ಇಲ್ಲ ಎಂದು ಹೇಳುತ್ತಾ ಕೊರಗುತ್ತಾ ಇರುವ ಸಂದರ್ಭದಲ್ಲಿ ನಾನು ಏನೂ ಇಲ್ಲ ಅಂತ ಹೇಳುವಾಗ ಒಂದು ತಿಳ್ಕೊಳ್ಳಿ, ಇಮಿಡಿಯೇಟ್ಲಿ ದೇವರು ತನ್ನ ಕೈಗಳನ್ನು ಚಾಚಿ ಆ ಪರಿಸ್ಥಿತಿಯಿಂದ ನಿನ್ನನ್ನು ಬಿಡಿಸಲ್ಲ, ತನ್ನ ಸಮಯದಲ್ಲಿ ಬಿಡಿಸ್ತಾನೆ. ತಕ್ಕ ಸಮಯ. ಇದರ ಮಧ್ಯದಲ್ಲಿ ಪಾಠಗಳನ್ನು ಹೇಳಿಕೊಡ್ತಾನೆ ಇರ್ತಾನೆ. ದ್ರಾಕ್ಷಾರಸವನ್ನು ಯೇಸು ಸ್ವಾಮಿ ಕಾನಾ ಊರಿನಲ್ಲಿ ಆ ನೀರನ್ನು ಬದಲಾಯಿಸಿ ದ್ರಾಕ್ಷಾರಸವನ್ನು ಮಾಡಿದ. ಆ ಮಾಡೋದಕ್ಕಿಂತ ಮುಂಚೆ ಆತನು ಶಿಷ್ಯರಿಗೆ ಅಥವಾ ಕೆಲಸದವರಿಗೆ ಹೇಳಿದ್ದೇನಂತಂದರೆ, ಮೊದಲು ನೀವು ಬಾನಿಗಳಲ್ಲಿ ನೀರು ತುಂಬಿರಿ. ಅವರು ಕೆಲಸ ಮಾಡಿದರು, ನೀರು ಹಾಕಿದರು, ಅಂದರೆ ನಂಬಿಕೆಯಿಂದ ನೀರು ಹಾಕಿದರು. ಅವ್ರಿಗೆ ಗೊತ್ತಿಲ್ಲ ನೀರು ಹೋಗಿ ದ್ರಾಕ್ಷಾರಸ ಆಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಯೇಸು ಏನು ಹೇಳಿದ್ನೋ ಅದನ್ನು ಮಾಡಿದರು. ನಂತರ ಹೇಳ್ತಾರೆ, ಬಾನಿಗಳೆಲ್ಲವೂ ತುಂಬಲ್ಪಟ್ಟಾಗ ನಂತರ ಯೇಸು ಸ್ವಾಮಿ ದೇವರು ಹೇಳ್ತಾರೆ, ಈಗ ಬಾನಿನಲ್ಲಿರುವ ನೀರನ್ನು ತೋಡಿಕೊಂಡು ಪಾರುಪತ್ಯಗಾರನಿಗೆ ಕೊಡಿರಿ. ಅವರು ಹೋಗಿ ಕೊಡುತ್ತಿರುವಾಗಲೇ ಬದಲಾವಣೆಗಳಾದವು. ನೀರು ಹೋಯಿತು, ದ್ರಾಕ್ಷಾರಸ ಆಯಿತು. ನೀರು ಹೋಯಿತು, ಕಲರ್ ಬಂತು. ನೀರು ಹೋಯಿತು, ರುಚಿ ಬಂತು. ಈ ಎಲ್ಲ ಕಾರ್ಯಗಳು ಆಗೋದು ಯಾವಾಗ? ಸಮಯಕ್ಕೆ ಮುಂಚೆ ಅಲ್ಲ, ಸಮಯ ಆದಮೇಲೆ ಅಲ್ಲ, ತಕ್ಕ ಸಮಯದಲ್ಲಿ ದೇವರು ತನ್ನ ಕಾರ್ಯಗಳನ್ನು ಮಾಡ್ತಾನೆ. ದೇವರು ನಿನ್ನಲ್ಲಿ ಆಸಕ್ತನು. ಆದುದರಿಂದ ಕಷ್ಟದ ಕಣಿವೆಯಲ್ಲಿ ನೀನು ನಡೆಯುವಾಗ, ಕಾರ್ಗತ್ತಲು ನಿನ್ನ ಮುಂದೆ ಪರಿಪೂರ್ಣವಾಗಿ ಕವರಾದಾಗ, ಒಂದು ಬೆಳ್ಳಿಯ ಮೋಡ ಬೆಳಕಾಗಿ ನಿನ್ನ ಮುಂದೆ ದೂರದಲ್ಲಿ ಕಾಣಿಸಿಕೊಳ್ತದೆ. ಅದು ಸಮೀಪಕ್ಕೆ ಬಂದು ನಿನ್ನ ವಿಷಮ ಪರಿಸ್ಥಿತಿಯನ್ನು ಪರಿಪೂರ್ಣವಾಗಿ ಬದಲಾಯಿಸಿ ಬೆಳಕಿನ ಅಡೆಗೆ ನಿನ್ನನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗ್ತದೆ. ಇದು ದೇವರ ಸಂಕಲ್ಪ, ದೇವರ ಕಾರ್ಯ, ದೇವರ ಸಮಯ, ತಕ್ಕ ಸಮಯದಲ್ಲಿ. ಇದನ್ನು ಕೇಳುತ್ತಿದ್ದ ಹಾಗೆಯೇ ಪಾನದಾಯಕನಿಗೆ ಒಂದು ರೀತಿಯಲ್ಲಿ ಸಮಾಧಾನ, ಸಂತೋಷ. ಹಾಗಾದರೆ ನನ್ನ ಕನಸು ಒಳ್ಳೆಯ ಕನಸು. ಹಾಗಾದರೆ ದೇವರು ಈ ಕನಸನ್ನು ನನಗೆ ಪ್ರಕಟ ಮಾಡಿದ್ದಾನೆ. ಈ ಕನಸಿನಲ್ಲಿ ನನಗೆ ಸಂದೇಶವನ್ನು ಕೊಟ್ಟಿದ್ದಾನೆ. ನಾನು ಏನು ಕಳ್ಕೊಂಡಿದ್ದೇನೋ ಅದು ನಾನು ಹೊಂದಲಿಕ್ಕೆ ಇದ್ದೇನೆ. ಹಾಗಾದರೆ ಸ್ನೇಹಿತರೆ, ಇದನ್ನು ಹೇಳುವಾಗ ನಿಮಗೂ ಹೇಳಲಿಕ್ಕೆ ನನಗೆ ಇಷ್ಟ ಇದೆ. ಏನಂದರೆ, ಏನೆಲ್ಲ ಕಳ್ಕೊಂಡಿದ್ದೀರಿ? ನಿಮ್ಮ ಪೋಸ್ಟ್ ಕಳ್ಕೊಂಡ್ರಾ? ನಿಮ್ಮ ಹಣಗಳನ್ನು ಕಳ್ಕೊಂಡ್ರಾ? ನೀವು ಒಬ್ಬರೇ ಕೂತ್ಕೊಂಡು ಅಳುತ್ತಾ ನನಗೇನೂ ಇಲ್ಲ ಎನ್ನುವ ಚಿಂತೆಯಲ್ಲಿ ನೀವು ಬಾಧಿತರಾಗಿದ್ದೀರಾ? ಭಯಪಡಬೇಡಿ, ನೀವು ಭಯಪಡಬೇಡಿ. ದೇವರ ಸಮಯ ಬಂದಿದೆ, ನಿನ್ನ ಭಾಗಕ್ಕೆ ಬಂದಿದೆ. ನೀನಿರುವಂಥ ಸ್ಥಳದಿಂದ ದೇವರು ನಿನ್ನನ್ನು ಎತ್ತಿ ಪ್ರಭುಗಳ ಜೊತೆಯಲ್ಲಿ ಕೂಡ ಮಾಡ್ತಾನೆ. ಎಲ್ಲಿ ಕೆಳಗೆ ಬಿದ್ದಿದ್ಯೋ ಅದೇ ಸ್ಥಳಕ್ಕೆ ಮತ್ತೆ ನೀನು ನೇಮಕ ಆಗ್ತಿ. ಯಾರು ನಿನ್ನನ್ನು ಕೈ ಬಿಟ್ಟರೋ ಅದೇ ಸ್ಥಳವು ಮತ್ತೆ ಅದು ನಿನಗೆ ಆಶೀರ್ವಾದದ ಸ್ಥಳವಾಗಿ ಅದು ಪರಿಗಣಿಸಲ್ಪಡ್ತದೆ. ಬರೀ ನಷ್ಟ ಆದದ್ದು ಸ್ವಲ್ಪ ಆದರೆ ಹೊಂದಿಕೊಳ್ಳುವಂಥದ್ದು 100ರಷ್ಟು. ಒಂದು ಬೀಜವನ್ನು ಬಿತ್ತಿದರೆ ಆ ಬೀಜ ಒಂದೇ ಆಗಿ ಮೊಳಕೆ ಬರ್ತದೆ ಅಷ್ಟೇ. ಆದರೆ ಫಲ ಕೊಡುವಾಗ 100ರಷ್ಟು, 1000ದಷ್ಟು ಫಲವು ಕೊಡಲ್ಪಡ್ತದೆ. ಹಾಗೆಯೇ ನಿನ್ನ ಬಾಳಿನಲ್ಲಿಯೂ ಕೂಡ ಚಿಂತೆ ಮಾಡಬೇಡ, ಧೈರ್ಯವಾಗಿರು. ದೇವರ ಮುಖವನ್ನು ನೋಡು, ಹಗಲಿರುಳು ದೇವರನ್ನು ಧ್ಯಾನಿಸು. ಆತನು ದೀನಾವಸ್ಥೆಯಿಂದ ನಿನ್ನನ್ನು ಎತ್ತಿ ಪ್ರಭುಗಳ ಜೊತೆಯಲ್ಲಿ ಕೂಡ ಮಾಡಿ ನಗುವಂತೆ ಮಾಡುವ ದೇವರು, ಜೀವಿಸುವ ದೇವರು. ಪ್ರಾರ್ಥನೆ ಮಾಡೋಣ. ಕರ್ತನೇ, ನಿನ್ನ ಬಳಿಗೆ ಬಂದಿದ್ದೇವೆ. ಸಮಯ ನಿರ್ಧಾರ ಮಾಡುತ್ತೆ. ಯಾವಾಗ, ಹೇಗೆ, ಎಲ್ಲಿ ನೀನು ರೂಪಾಂತರ ಪಡಿಸ್ತೀಯೋ ನಮಗೆ ಗೊತ್ತಿಲ್ಲ. ಎಲ್ಲ ಸಮಯಕ್ಕೆ ನಮ್ಮನ್ನು ನಾವು ನಿನಗೆ ಅರ್ಪಿಸಲು ಜ್ಞಾನ ಕೊಡು, ವಿವೇಕ ಕೊಡು, ತಿಳುವಳಿಕೆ ಕೊಡು, ಕೃಪೆಯನ್ನು ಅನುಗ್ರಹಿಸು. ಹಾಗೆಯೇ ನಮ್ಮ ಎಲ್ಲ ಯವನಸ್ಥರಿಗೆ, ಮುಖ್ಯವಾಗಿ ಈ ಒಂದು ಬಿಗ್ ಜೆ ಮೂಲಕ ಸಂದೇಶ ಕೇಳುವ ಎಲ್ಲ ಜನರಿಗೆ ಆಶೀರ್ವಾದದ ನಿಧಿಯಾದ ಸಂದೇಶವಾಗಿಯೂ ಅವರ ಇಷ್ಟಾರ್ಥಗಳು ಪೂರ್ತಿಯಾಗುವ ಸನ್ನಿವೇಶಗಳು ಅವರಿಗೆ ಒದಗಿ ಬರುವಂತೆಯೂ
ನಿನ್ನ ಸಹಾಯದ ಹಸ್ತವನ್ನು ಅವರಿಗೆ ನೀಡು. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ, ಆಮೇನ್. ಈಗಾಗಲೇ ದೇವರ ಕುರಿತಾದ ಸಂದೇಶವನ್ನು ಕೇಳಿದ್ವಿ. ಯೋಸೇಫನ ಒಂದು ಆಸೆ, ನನ್ನನ್ನು ನೆನಪು ಮಾಡಿಕೋ ಎನ್ನುವಂಥ ಆಸೆಯನ್ನು ವ್ಯಕ್ತಪಡಿಸಿದ. ಯೋಸೇಫನಿಗೂ ಕೂಡ ಪ್ರಕಟಣೆ ಏನಂದರೆ, ದೇವರ ಕಣ್ಣುಗಳನ್ನು ಮಾತ್ರ ನೋಡಬೇಕು, ಮನುಷ್ಯರ ಕಣ್ಣುಗಳನ್ನು ಅಲ್ಲ. ದೇವರ ಹೆಲ್ಪನ್ನು ಮಾತ್ರ ಬಯಸಬೇಕು, ಮನುಷ್ಯರ ಹೆಲ್ಪನ್ನು ಅಲ್ಲ. ನಮ್ಮ ಬಾಳಿನ ಉದ್ದಕ್ಕೂ ದೇವರನ್ನು ಬಯಸೋಣ. ಮತ್ತು ನಿಮ್ಮಲ್ಲಿ ಪ್ರಾರ್ಥನೆಯ ಭಿನ್ನಹಗಳು ಏನಾದರೂ ಇದ್ದಲ್ಲಿ ನಮಗೆ ತಿಳಿಸ್ರಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಮುಂದೆ ಇದೆ, ಅದಕ್ಕೆ ಕಾಲ್ ಮಾಡಿ. ನಾನು ನಿಮ್ಮೊಂದಿಗೆ ಮಾತಾಡ್ತೇನೆ ಮತ್ತು ನಾವು ಟೀಮ್ ಆಗಿ ಒಟ್ಟಾಗಿ ನಿಮ್ಮ ಸಮಸ್ಯೆಗಾಗಿ ಪ್ರಾರ್ಥಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಮಸ್ತೆ.